Bin da frente era. ಹಿಂದೆ ನೋಡ್ತಿದ್ದೀರಲ್ಲ ಭತ್ತದ ಪೈರು, ಇದು ಬಂದ್ಬಿಟ್ಟು ಆರ್ಗ್ಯಾನಿಕ್ಕು. ಇದು ತುಂಬ ಹಳೆಯದು. ಇದು ಗೌತಮ ಬುದ್ಧ ಕಾಲದಲ್ಲಿ ಯೂಸ್ ಮಾಡ್ತಾರೆ ರೈಸ್ ಅಂತೆ. ಭತ್ತ ನೋಡ್ತಿದ್ರಲ್ಲ, ನಮಗೆ ಭತ್ತ ಅಂತ ಹೇಳಿದ್ರೆ ಯೆಲ್ಲೋ ಕಲರ್ ಇರ್ತಾರೆ, ಆರೆಂಜ್ ಕಲರ್ ಮೇಲ್ಗಡೆ ಇರ್ತಾರೆ. ಆದರೆ ಇಲ್ಲಿ ಭತ್ತ ನೋಡ್ತಿದ್ರಲ್ಲ ಇಲ್ಲೆಲ್ಲ ಬ್ಲ್ಯಾಕ್ ಕಲರ್ ಇದೆ. ಇದು ಭತ್ತ ಮಾತ್ರ ಬ್ಲ್ಯಾಕ್ ಕಲರ್ ಇರ್ತದೆ, ಒಳಗಡೆ ಅಕ್ಕಿ ವೈಟ್ ಕಲರ್ ಇರ್ತದೆ. ಇದಕ್ಕೆ ಯಾವುದೇ ಥರದ ಕೆಮಿಕಲ್ ಏನೂ ಹಾಕಲ್ಲ. ಕಡಲೆ ಹಿಟ್ಟು, ಗೋಮೂತ್ರ, ಸಗಣಿ, ಬೆಲ್ಲ ಇವೆಲ್ಲನೂ ಮಿಕ್ಸ್ ಮಾಡಿ 4-5 ದಿನ ಅದೇ ಥರ ಇಟ್ಟು ಮತ್ತು ಅದನ್ನ ಎತ್ಕೊಬಂದ್ಬಿಟ್ಟು ಈ ಭತ್ತದ ಪೈರಿಗೆ ನೀರು ಬಿಡ್ತಾರಲ್ಲ ಅಲ್ಲಿ ಮಿಕ್ಸ್ ಮಾಡಿಬಿಟ್ಟು ಬಿಡ್ತಾರೆ. ಅದೇ ಇದಕ್ಕೆ. ಅಷ್ಟು ಬಿಟ್ಟರೆ ಯಾವುದೇ ಥರದ ಕೆಮಿಕಲ್ಸ್ ಏನು ಯೂಸ್ ಮಾಡಲ್ಲ. ಈ ಭತ್ತದ ಪೈರು ಇದೆ ಅಲ್ಲ, ಈ ಪೈರು ನಾರ್ಮಲ್ ಪೈರಿಗಿಂತ ತುಂಬ ಹೈಟ್ ಬೆಳೀತದೆ. 4ರಿಂದ 5 ಅಡಿಯಷ್ಟು ಮೇಲ್ಗಡೆ ಬೆಳೀತದೆ. ನೋಡ್ತಿದ್ದೀರಲ್ಲ ಈ ಕಪ್ಪು ಕಲರ್ ಭತ್ತ. ಬಟ್ ಇದು ತುಂಬ ಎಕ್ಸ್ಪೆನ್ಸಿವ್. ಪರ್ kg ಬಂದು 300 ರೂಪೀಸ್ ಪ್ರೈಸ್ ಬೀಳುತ್ತೆ ನಾರ್ಮಲ್ ಅಕ್ಕಿಗಿಂತ. ಬಟ್ ಇದು ತುಂಬ ಅಂತ ಹೇಳಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಇದನ್ನ ಜಾಸ್ತಿ ಬೈ ಮಾಡ್ತಾರೆ. ಇದೇ ಫಸ್ಟ್ ಟೈಮು ಬಾವರು ಟ್ರೈ ಮಾಡ್ತಿರೋದು ಇದನ್ನ ಇಲ್ಲಿ ಆರ್ಗ್ಯಾನಿಕ್ಕಾಗಿ. ಮತ್ತು ಇನ್ನು ಮುಂದೆ ಇನ್ನು ಜಾಸ್ತಿ ಆರ್ಗ್ಯಾನಿಕ್ ಬೆಳೆಸೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಇದನ್ನು ಯಾವ ಥರ ಈ ಸಿಂಟೆಕ್ಸ್ ಟ್ಯಾಂಕ್ ನೋಡ್ತಿದ್ದಾರಲ್ಲ, ಇದರಲ್ಲಿ ಬಂದ್ಬಿಟ್ಟು ಬೆಲ್ಲ, ಕಡಲೆ ಹಿಟ್ಟು, ಗೋಮೂತ್ರ, ಸಗಣಿ ಇದನ್ನೆಲ್ಲ ಅದು ಹುತ್ತ ಮಣ್ಣು ಬರ್ತದಲ್ಲ ಅದನ್ನೆಲ್ಲ ಹಾಕಿ ಇದರೊಳಗಡೆ ಹಾಕಿಬಿಟ್ಟು ಬೆಳಗ್ಗೆನೂ ಸಂಜೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಿರ್ತಾರೆ. ಅದೇ ಥರ 4 ದಿನ ಮಿಕ್ಸ್ ಮಾಡ್ತಾರೆ. 4 ದಿನ ಮಿಕ್ಸ್ ಆದಮೇಲೆ ಅದು ತುಂಬ ದಿನ ಇದ್ದು ಅಂದರೆ ಪ್ಯೂರ್ ನ್ಯಾಚುರಲ್ ನಾವೇ ಸ್ವಂತ ತಯಾರಿಸ್ಕೊಂಡ್ರೆ ಗೊಬ್ಬರ ಥರ ಆಗುತ್ತೆ. ಆಗ ಹೆಂಗೋ ಭತ್ತಕ್ಕೆ ನೀರು ಬಿಡ್ತಾರಲ್ಲ, ಈ ನೀರಿನ ಜೊತೆಗೆ ಇದನ್ನ ಅಲ್ಲಿ ಕಳಿಸಿದ ತಕ್ಷಣ ಇದೆಲ್ಲ ಭತ್ತಕ್ಕೂ ಹೋಗಿ ಆಗ ಅದೇ ಅದಕ್ಕೆ ಮತ್ತು ಬೇರೆ ಯಾವುದೇ ಥರದ ಕೆಮಿಕಲ್ಸ್ ಏನು ಇರಲ್ಲ. ಬಸ್ಟ್ ನೀರು ಬಿಟ್ಟು ಇದನ್ನ ಬಿಡ್ತಾರೆ. ಅದು ಸ್ಟಾರ್ಟಿಂಗಲ್ಲಿ ಬಿಡ್ತಾರೆ. ಈಗೆಲ್ಲ ಬೆಳೆದ್ಬಿಟ್ಟಿದೆಲ್ಲ, ಈಗೇನು ಅವಶ್ಯಕತೆ ಏನು ಇಲ್ಲ. ಚಿತ್ತೂರಲ್ಲಿ ಆರ್ಗ್ಯಾನಿಕ್ಕು ಭತ್ತನೂ ಬೆಳೆಸಿದ್ದಾರೆ. ಕೆಮಿಕಲ್ಸ್ ಯೂಸ್ ಮಾಡೋದು ಬಿಟ್ಬಿಟ್ಟು ಆರ್ಗ್ಯಾನಿಕ್ ಯೂಸ್ ಮಾಡಿದ್ರೆ ತುಂಬಾ ಆರೋಗ್ಯ ಒಳ್ಳೆಯದು. ಈಗ ಹಳೆ ಕಾಲದಲ್ಲಿ ನಿಮ್ಗೆ ಗೊತ್ತಿರೋದೇ ಅಲ್ಲ, ಹಳೆ ಕಾಲದಲ್ಲೆಲ್ಲ ಆರ್ಗ್ಯಾನಿಕ್ ಯೂಸ್ ಮಾಡಿ ಅದು ಯಾವುದೇ ಥರದ ಅನಾರೋಗ್ಯ ಇಲ್ಲದೆ ಅವರು ಎಷ್ಟೊಂದು ಆರೋಗ್ಯವಾಗಿರ್ತಿದ್ರಲ್ಲ. ಏನಿದ್ರು ಕ್ವಿಕ್ ರಿಸಲ್ಟ್ ಬೇಕು ಅಂತ ಹೇಳ್ಬಿಟ್ಟು ಇಷ್ಟನ್ನೆಲ್ಲ ಯಾರು ಮಾಡ್ತಾರೆ ಅಂಥೇಳಿ ಸೊ ಕೆಮಿಕಲ್ಸ್ ಬಂದು ಯೂಸ್ ಮಾಡ್ತಾರೆ. ಅದು ಅವ್ರಿಗೆ ನೋಡೋದಕ್ಕೆ ತುಂಬ ಚೆನ್ನಾಗಿರ್ತದೆ, ಬೇಗ ಇಳುವರಿ ಬರ್ತದೆ. ಆದರೆ ಅದು ತುಂಬ ಹಾರ್ಮ್ಫುಲ್ಲು. ಇದು ತುಂಬ ದೊಡ್ಡ ಬೂದ್ಕುಂಬಳಕಾಯಿ. ಬೋರ್ಗೆ ಪೂಜೆ ಮುಗಿಸ್ಕೊಂಡು ಹೊರಡೋದು. ಗಂಧ ಕುಂಕುಮ ಹಚ್ಚಿ ಪೂಜೆ ಮಾಡ್ತಾರೆ. ಶರಣ ವಹಂ ಜಪೇನ್ ನಿತ್ಯಂ ಅಕ್ಷಯ್ಯಂ ಪರಮಂ ಶಿವಂ ಸರ್ವಮಂಗಲಮಾಂಗಲ್ಯಂ ಭಾಸ್ಕರಂ ಭುವನೇಶ್ವರಂ ಏಷ ತೇಜಸ್ವಿ ರಶ್ಮಿಭಾವನಃ ಏಷ ದೇವಾಸುರಗಣಾನ್ ಲೋಕಾನ್ ಪಾತಿ ಗಭಸ್ತಿಭಿಃ. ಇರುವೆಗಳಿರ್ತಲ್ಲ, ಇರುವೆಗಳಿಗೆ ಪೂರಿ ಆಗ್ತಿರೋದು. ಈಗ ಮಾವಿನಕಾಯಿ ತೋಟದಲ್ಲಿದ್ದೀವಲ್ಲ, ಬಾವರ್ పక్కదలే ఇದ್ದಾರೆ. తెలుగుదలే కేಳన అంటే మీకు రెగ్యులర్గా అంటే ఎవ్రీ ఇయర్ మీకు మంచిగా మామిడికాయలు వస్తూ ఉంటాయా, లేకుంటే ఎట్లా పంట ఎట్లుంటుంది? ಬಾವಾಗೆ ಕ್ಯಾಮ್ರಾ ಫಿಯರ್ ಜಾಸ್ತಿ ಇದೆ. ಇಲ್ಲಿ ಎಂಡ ಐತಲ್ಲ, ಇಲ್ಲಿಂದ ಹಿಡಿದು ಆಗಲೇ ಬಂದ್ವಲ್ಲ ಆ ಟರ್ನಿಂಗ್ ಆಗಿ ಅಡ್ವೆಂಚರ್ ರೋಡಲ್ಲಿ ಅಲ್ಲಿ ಗಂಟೆ ಇದೆ. ಮಾವಿನಕಾಯಿ ತೋಟ 2.5 ಎಕರ್ ಇದೆ. ಅಲ್ಲೊಂದು ತೆಂಗಿನಕಾಯಿ ಮರ ಇದೆಲ್ಲ ಅದೇ ಥರನೇ ಸುತ್ತಲೂ ಅಷ್ಟೇ ತೆಂಗಿನಕಾಯಿ ಗಿಡಗಳನ್ನ ನೆಟ್ಟಿದ್ದಾರೆ. ಅದು ಇನ್ನು ಕೆಲವೊಂದು ವರ್ಷಗಳಾದಮೇಲೆ ಮರಗಳಾಗ್ತದೆ. ಆಗಲೇ ನೀವು ತಿಳ್ಕೊಂಡಂಗೆ ಇಲ್ಲಿ ಜಾಸ್ತಿ ಅಂತ ಹೇಳಿದ್ರೆ ಮಾವಿನಕಾಯಿ ಬೆಳೆದಿದೆ. ಪೂಜೆ ಮುಗಿಯಿತು, ನೋಡಿದ್ರಲ್ಲ ಆರ್ಗ್ಯಾನಿಕ್ಕು ಭತ್ತದ ಪೈರು ಮಾವಿನಕಾಯಿ ತೋಟನು. ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ.